ನಮಸ್ಕಾರ ಗೆಳತಿಯರೇ, ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಐತಿ, ತಾರೀಕು 25. ಹುಡುಗರದು ಸೆಕೆಂಡ್ ಎಕ್ಸಾಮ್ ಸ್ಟಾರ್ಟ್ ಐತಿ. ಇವತ್ತು ಹಾಫ್ ಡೇ ಅದ, 1:30 ತನಕ ಹೊಳ್ಳಿ ಬರ್ತಾರೆ. ಬೆಳಿಗ್ಗೆ ನಾವು ಈಗ ನಾಷ್ಟಕ್ಕೆ ಆಲೂ ಪರೋಟ ಮಾಡಾಕ್ತೀವಿ. ಅದ್ರ ಜೊತೆಗೆ ಟೊಮೆಟೊ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ. ಅದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ. ಯಾವ ರೀತಿ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮತ್ತು ಹಾಗೆ ಇದನ್ನು ಸಪ್ರೇಟಾಗಿಯೂ ಕೂಡ ಅಪ್ಲೋಡ್ ಮಾಡ್ತೀನಿ, ಫುಲ್ ಡೀಟೇಲಾಗಿ. ಆಲೂ ಪರೋಟ ಮತ್ತು ಟೊಮೆಟೊ ಚಟ್ನಿಯ ರೆಸಿಪಿಯನ್ನು ಸಪ್ರೇಟಾಗಿಯೂ ಕೂಡ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ನಲ್ಲೂ ಕೂಡ ನೀವು ನೋಡ್ಬೋದು. ಬೆಳಿಗ್ಗೆ 7 ಗಂಟೆ ಆಗೈತಿ. ಈಗ ಹುಡುಗರು ಹೋಗುವಷ್ಟಿಗೆ ನಮ್ಮದು ಆಲೂ ಪರೋಟ ಮತ್ತು ಟೊಮೆಟೊ ಚಟ್ನಿ ರೆಡಿಯಾಗಿರಬೇಕು. ಒಂದು 5-6 ಪರೋಟ ರೆಡಿ ಆಗಬೇಕು ಅವ್ರು ಹೋಗುವಷ್ಟಿಗೆ. ಮೊದಲಿಗೆ ನಾನು ಟೊಮೆಟೊ ಚಟ್ನಿಗೆ ರೆಡಿ ಮಾಡ್ಕೋತೀನಿ. ಯಾಕಂದರೆ ಟೊಮೆಟೊ ಚಟ್ನಿಗೆ ಟೊಮೆಟೊ ಹುರ್ಕೋಬೇಕು, ಹುರ್ಕೊಂಡು ಮಾಡ್ತೀವಿ. ಸ್ವಲ್ಪ ಅದು ಹುರ್ಕೊಂಡಾದ್ಮೇಲೆ ತಣ್ಣಗಾಗೋವರೆಗೂ ಬಿಡಬೇಕಾಗ್ತದೆ, ಹಾಗೆ ಮಿಕ್ಸಿಗೆ ಹಾಕಕ್ಕೆ ಬರೋಂಗಿಲ್ಲ. ಅದ್ರ ಸಲುವಾಗಿ ಮೊದಲಿಗೆ ಟೊಮೆಟೊನೇ ಹುರಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದು ಹುರ್ಕೊಂತಾನೆ ಬೇರೆ ಕೆಲಸನೂ ಸ್ಟಾರ್ಟ್ ಮಾಡೋಣ. ಈಗ ಒಂದು 10-12 ಟೊಮೆಟೊ ತೊಗೊಂಡಿನಿ ನೋಡ್ರಿ. ಈ ರೀತಿ ಒಂದ್ರೊಳಗೆ 2 ಭಾಗ ಮಾಡಿ ಕಟ್ ಮಾಡ್ಕೊಳಕತ್ತೀನಿ. ಒಂದು ಅರ್ಧ ಕಿಲೋ, ಪೌಣ ಕಿಲೋದಷ್ಟು ಟೊಮೆಟೊ ಅದಾವು. ಇದು 3-4 ದಿವಸನೂ ನಾವು ಇಟ್ಟು ಉಣ್ಬೋದು. ಚಪಾತಿ ಜೊತೆಗೂ ಟೇಸ್ಟ್ ಹತ್ತೈತಿ. ಬಿಸಿ ಅನ್ನ, ತುಪ್ಪ ಮತ್ತು ಈ ಟೊಮೆಟೊ ಚಟ್ನಿ ಬೆಸ್ಟ್ ಕಾಂಬಿನೇಷನ್. ಆಲೂ ಪರೋಟ ಜೊತೆಗೆ ಆಲ್ಮೋಸ್ಟ್ ಎಲ್ಲದ್ರ ಜೊತೆಗೂ ಈ ಟೊಮೆಟೊ ಚಟ್ನಿಯನ್ನು ನಾವು ತಿನ್ಬೋದು. ಸಾಸ್ನ ಬದಲಾಗಿ, ಟೊಮೆಟೊ ಸಾಸ್ನ ಬದಲಾಗಿ ಇದನ್ನು ನಾವು ಬಳಸ್ಬೋದು ನೋಡ್ರಿ. ನಾನು ಭಾಳ ಈಸಿ ಮೆಥಡ್ನಾಗ ಇದನ್ನು ಮಾಡ್ತೀನಿ. ಆಲ್ರೆಡಿ ನನ್ನ ಚಾನಲ್ನೊಳಗೆ ಇದನ್ನು ಅಪ್ಲೋಡ್ ಮಾಡೀನಿ, ಆದ್ರೂ ಕೂಡ ಇವತ್ತಿನ ತೋರಿಸ್ತೀನಿ ನಿಮಗೆ. ಆಲೂ ಪರೋಟಕ್ಕೆ ಹಿಟ್ಟು ನಾದ್ಕೊಳಕ್ತೀನಿ. ಹಿಟ್ಟಿನೊಳಗೆ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡ್ಕೋತೀನಿ ನಾನು. ಮೈದಾ ಹಿಟ್ಟನ್ನು ಬರೀ ಮೈದಾ ಹಿಟ್ಟೊಳಗೆ ನಾದ್ಕೊಂಡ್ವಿ ಅಂದ್ರೆ ಭಾಳ ಜಿಗಿ ಆಗ್ತಾವೆ ಪರೋಟ. ಬರೀ ಗೋಧಿ ಹಿಟ್ಟು ಅಂದ್ರೂ ಅಷ್ಟು ಟೇಸ್ಟ್ ಬರಲ್ಲ. ಒಂದು ಅರ್ಧ ಮೈದಾ ಹಿಟ್ಟು ಮತ್ತು ಒಂದು ಅರ್ಧ ಗೋಧಿ ಹಿಟ್ಟು ತೊಗೊಂಡು ಪರೋಟ ಮಾಡ್ತೀನಿ. ಚೆಂದಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಈ ರೀತಿ ನಾದ್ಕೊಂಡು ಸ್ವಲ್ಪ ಮ್ಯಾಲೆ ಎಣ್ಣೆ ಹಾಕ್ಕೊಂಡು ಚೆಂದಾಗಿ ನಾದ್ಕೋಬೇಕು ನೋಡ್ರಿ. ಭಾಳ ಒತ್ತೆಗಿನೂ ನಾದ್ಕೊಳ್ಳೋದು ಬೇಡ, ಸ್ಮೂತಾಗಿ ನಾದ್ಕೊಂಡು ಅದನ್ನು ಕಡಾಕ್ ಒಂದು ಬೊಗಣಿ ಒಳಗೆ ತೆಗೆದಿಟ್ಕೊಂಡಿನಿ ಸಣ್ಣದ್ರೊಳಗೆ. ಹಾಗೆ ಈಗ ಟೊಮೆಟೊ ಚೆಂದಾಗಿ ಹುರಿದಾವು. ಅದಕ್ಕೆ ಒಂದು 4 ಮೆಣಸಿಕಾಯಿ, ಜಾಸ್ತಿ ಇಲ್ಲ, ಒಂದು ಪೌಣ ಕಿಲೋದಷ್ಟು ಟೊಮೆಟೊ ಅದಾವು, ಒಂದು 4 ಮೆಣಸಿಕಾಯಿ ತೊಗೊಂಡಿನಿ. ನೀವು 1/2 ಕಿಲೋದಷ್ಟು ಮಾಡಾಕ್ತಿದ್ರಂದ್ರೆ ಒಂದು ದೊಡ್ಡ ಮೆಣಸಿಕಾಯಿ ಆದರೆ ಸಾಕು. ನೆಕ್ಸ್ಟ್ ಆಲೂ ಪರೋಟ ಅದು ಸ್ಟಫಿಂಗಾಗಿ ನಾವು ಆಲೂ ಜೊತೆ ಕಲ್ಸಕ್ಕೆ ಮೆಣಸಿಕಾಯನ್ನು ಮಿಕ್ಸಿಗೆ ಹಾಕ್ಕೊತೀವಿ. ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊತೀವಿ. ಅದ್ರ ಸಲುವಾಗಿ ಒಂದು ಹಿಡಿಯಷ್ಟು ಮೆಣಸಿಕಾಯಿ ತೊಗೊಂಡು ಈ ರೀತಿ ಒಂದರೊಳಗೆ 2-3 ಪೀಸ್ ಮಾಡ್ಕೊಂಡಿನಿ. ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು, ಎರಡನ್ನೂ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸಣ್ಣದಾಗಿ ರುಬ್ಕೋಬೇಕು, ಪೂರ್ತಿ ಸಣ್ಣದಾಗಿ. ನೋಡ್ರಿ, ಈ ರೀತಿಯಾಗಿ ನಾನು ಸಣ್ಣದಾಗಿ ರುಬ್ಕೊಂಡಿನಿ. ಆಲೂನು ನಾನು ಹಿಂದಿನ ರಾತ್ರಿನೇ ಕುದಿಸಿ ಇಟ್ಕೊಂಡಿನಿ. ಯಾಕಂದ್ರೆ ಮುಂಜಾನೆ ಜಲ್ದಿನೇ ಮಾಡೋದಿರ್ತದಲ್ಲ. ಬಿಸಿ ಇತ್ತಂದ್ರೆ ಚೆಂದಾಗೆ ಕಲ್ಸೋಕ್ಕೂ ಬರಲ್ಲ, ಸೊಪ್ಪಿಗೆ ಉಚ್ಚಕ್ಕೂ ಬರಲ್ಲ. ಅದ್ರ ಸಲುವಾಗಿ ರಾತ್ರಿನೇ ಕುದಿಸಿ ಇಟ್ಕೊಂಡಿನಿ. ಈಗ ಟೊಮೆಟೊ ಚಟ್ನಿಗೆ ಟೊಮೆಟೊ ಮತ್ತು ಮೆಣಸಿಕಾಯಿ ಹುರಿದು ಇಟ್ಕೊಂಡಿವಿ. ಸ್ವಲ್ಪ ಫ್ರೆಶ್ ಆಗಿರುವಂತಹ ಕರಿಬೇವು ಹಾಕ್ಕೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಕರಿಬೇವು ನಾವು ಎಷ್ಟು ಚಟ್ನಿಗಳಿಗೆ ಬಳಸ್ತೀವಿ ಅಷ್ಟು ಚಲೋ. ಯಾಕಂದ್ರೆ ಹಸಿದೇ ಉಣ್ತೀವಲ್ಲ, ಅದು ಆರೋಗ್ಯಕ್ಕೂ ಒಳ್ಳೆಯದು. ಚಟ್ನಿ ಜೊತೆ ಹೆಚ್ಚು ಬಳಸ್ರಿ ಕರಿಬೇವನ್ನು. ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ, ಬೆಲ್ಲ ಹಾಕ್ಕೊಂಡಿನಿ. ಬೆಲ್ಲದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ನೋಡ್ರಿ. ಯಾಕಂದ್ರೆ ನಮಗಿಲ್ಲಿ ಸಾಸ್ನ ಬದಲಾಗಿ ನಾವು ಈ ಚಟ್ನಿಯನ್ನು ಮಾಡಾಕತ್ತೀವಿ ಆಲೂ ಪರೋಟ ಜೊತೆಗೆ. ಅದ್ರ ಸಲುವಾಗಿ ಸ್ವಲ್ಪ ಸ್ವೀಟ್ ಜಾಸ್ತಿ ಇರಲಿ ಅಂಥೇಳಿ ಬೆಲ್ಲ ಜಾಸ್ತಿ ತೊಗೊಂಡಿನಿ. ಯಾಕಂದರೆ ಇಲ್ಲಿ ಹುಳಿನೂ ಜಾಸ್ತಿ ಇರ್ತೈತಿ ಟೊಮೆಟೊ, ಅದ್ರ ಸಲುವಾಗಿ. ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಇಷ್ಟೆಲ್ಲ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳಕ್ತೀನಿ. ಹುರ್ಕೊಂಡಿರುವಂತಹ ಟೊಮೆಟೊ, ಒಂದು 4 ಮೆಣಸಿಕಾಯಿ, ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಇಷ್ಟೆಲ್ಲ ಹಾಕ್ಕೊಂಡು ಬೆಲ್ಲ ನೋಡ್ರಿ, ಬೆಲ್ಲ ಜಾಸ್ತಿ ಹಾಕ್ಕೊಂಡಿನಿ. ಇದನ್ನೆಲ್ಲ ಈಗ ಸಣ್ಣದಾಗಿ ರುಬ್ಕೋಬೇಕು ನೋಡ್ರಿ. ಪೂರ್ತಿ ಸಣ್ಣದಾಗಿ ಪೇಸ್ಟ್ ಆಗೋವರೆಗೂ ನಾವು ರುಬ್ಕೋಬೇಕು ನೋಡ್ರಿ. ಈ ರೀತಿ ರುಬ್ಕೊಂಡಿನಿ. ಭಾಳ ಬೆಸ್ಟ್ ಆಗಿತ್ತು ಚಟ್ನಿ, ಭಾಳ ರುಚಿಯಾಗಿತ್ತು.
ಈ ರೀತಿ ರುಬ್ಕೊಂಡಾದ್ಮೇಲೆ ಹಸಿ ಖಾರ ಬಳಸಿದ್ರೆ ಅಷ್ಟು ಟೇಸ್ಟ್ ಆಗಲ್ಲ ನೋಡ್ರಿ. ಸ್ವಲ್ಪ ಒಂದೆರಡೇ ಯಾಕಾಗಲಕ್ಕ ಹಸಿಮೆಣ್ಸಿನ್ಕಾಯನ್ನೇ ಬಳಸ್ರಿ, ಸ್ವಲ್ಪ ಕಲರ್ ಕಡಿಮೆ ಆಗ್ತದೆ ಅಷ್ಟೇ. ಇದು ಕೆಂಪು ಖಾರ ಬಳಸಿದ್ವಲ್ಲ, ಕಲರ್ ಸ್ವಲ್ಪ ಕೆಂಪು ಕಾಣಿಸ್ತೈತಿ. ಹೆಲ್ಪ್ ಮಾಡಾಕ್ತಾರೆ ನೋಡ್ರಿ, ಇಲ್ಲ ಅಂದ್ರೆ ಆಗಂಗಿಲ್ಲ ಜಲ್ದಿನೇ. ಸ್ಟಫಿಂಗ್ ಸಂಬಂಧ ಆಲೂದು ಸೊಪ್ಪಿನೂ ಉಚ್ಕೊಡಾಕ್ತಾರೆ, ಹಾಗೆ ಸಣ್ಣದಾಗಿ ಉಳ್ಳಾಗಡ್ಡಿ ಕೂಡ ಹೆರ್ಚಾರ. ಈಗ ಆಲೂವನ್ನು ನಾನು ಪೂರ್ತಿ ಮೆತ್ತಗಾಗಿ ಕುದಿಸ್ಕೊಂಡಿಲ್ಲ, ಯಾಕಂದ್ರೆ ನೀರಾಗಿಬಿಡ್ತೈತಿ, ಸ್ಟಫಿಂಗ್ ಮಾಡೋಕೆ ಕರೆಕ್ಟ್ ಆಗಂಗಿಲ್ಲ. ಅದ್ರ ಸಲುವಾಗಿ ನಮಗೂ ಕೈಯಾಗ ಉಂಡೆ ಬರುವಂಗೆ ಇರಬೇಕದು ಸ್ಟಫಿಂಗ. ಆ ರೀತಿ ಹಾಲು ಕುದಿಸ್ಕೋರಿ. ಒಂದೇ ಸೀಟಿ ಮಾಡ್ಕೊಂಡಿದ್ದೆ ನಾನು ಆಲೂದು. ಈಗ ಸಣ್ಣದಾಗಿ ಹೆರ್ಚ್ಕೊಂಡಿರುವಂತಹ ಈರುಳ್ಳಿ, ಸ್ವಲ್ಪ ಕೈಯಿಂದ ಈರುಳ್ಳಿಯನ್ನು ಬಿಡಿಸ್ಕೋರಿ ಪದರ, ಇಲ್ಲಾಂದ್ರೂ ಒಂದೊಂದೇ ಕಡೆ ಗಂಟುಗತೆ ಬಂದ್ಬಿಡ್ತಾವು, ಅದ್ರ ಸಲುವಾಗಿ. ಮತ್ತು ಮಿಕ್ಸಿಗೆ ಹಾಕೊಂಡಿರುವಂತಹ ಮೆಣಸಿಕಾಯಿ, ಜೀರಿಗೆ, ಉಪ್ಪಿನ ಮಿಶ್ರಣ ಮತ್ತು ಕೊತ್ತಂಬರಿ ಸೊಪ್ಪು. ಉಪ್ಪಾಗಲೇ ನಾವೀಗ ಚಟ್ನಿ ಒಳಗೆ ಹಾಕ್ಕೊಂಡಿವಿ, ಮೆಣಸಿಕಾಯಿ ಚಟ್ನಿ ಒಳಗೆ. ನೀವು ಇನ್ನೂ ಸ್ವಲ್ಪ ಬೇಕಿದ್ರೆ ಹಾಕೋಬೋದು, ರುಚಿ ನೋಡಿಕೊಂಡು ಹಾಕೋರಿ. ಈಗ ನಾವು ಆಲೂ ಪರೋಟದ ಸ್ಟಫಿಂಗ್ ಕೂಡ ರೆಡಿ ಮಾಡ್ಕೊಂಡಿವಿ. ಆಲೂ, ಈರುಳ್ಳಿ, ಸಣ್ಣದಾಗಿ ಹೆರ್ಚ್ಕೊಂಡಿರುವಂತಹ ಈರುಳ್ಳಿ, ಮೆಣಸಿಕಾಯಿ ಚಟ್ನಿ ಒಳಗೆ ಜೀರಿಗೆ, ಉಪ್ಪು, ಮೆಣಸಿಕಾಯಿ ಮಿಕ್ಸಿಗೆ ಹಾಕ್ಕೊಂಡಿವಿ. ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪು, ಬೇಕಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು, ಯಾಕಂದ್ರೆ ಆಲ್ರೆಡಿ ನಾವು ಚಟ್ನಿ ಒಳಗೆ ಉಪ್ಪು ಹಾಕ್ಕೊಂಡಿವಿ. ಸ್ಟಫಿಂಗ್ನು ಕೂಡ ರೆಡಿ ಐತಿ. ಈಗ ಹಿಟ್ಟನ್ನು ಚೆಂದಾಗಿ ನಾದಿ ರೆಡಿ ಮಾಡಿ ಇಟ್ಕೊಂಡಿವಿ. ಇನ್ನು ಆಲೂ ಪರೋಟ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಹಿಟ್ಟು ಮೊದಲಿಗೆ ನಾದಿಟ್ಕೋಬೇಕು ನೋಡ್ರಿ, ಅಂದ್ರೆ ಚಂದ ಬರ್ತದ. ನೆನಿತದಲ್ಲ ಹಿಟ್ಟು, ಚಂದ ಆಗ್ತಾವ ಆಲೂ ಪರೋಟ. ಅವಾಗಿಂದ ನಾದಿದ್ರೆ ಚಂದ ಬರಲ್ಲ. ಈಗ ನಾವು ಚಪಾತಿ ಹಿಟ್ಟಿಗೆ ಎಷ್ಟು ತೊಗೊತೀವಲ್ಲ ಅದಕ್ಕಿಂತಲೂ ಸ್ವಲ್ಪ ಕಡಿಮೆ ತೊಗೋಬೇಕು ಉಳ್ಳಿ. ಈ ರೀತಿ ಅಗಲ್ ಮಾಡಿಕೊಂಡು ನಡುವ ಸ್ಟಫಿಂಗನ್ನು ಹಾಕ್ಕೊಂಡು, ಸೇಮ್ ಹೋಳಿಗೆಗೆ ಯಾವ ರೀತಿ ಮಾಡ್ತೀವಲ್ಲ ಅದೇ ಥರನೇ ಈ ರೀತಿ ತುಂಬಿಕೊಂಡು, ಜಾಸ್ತಿ ಹಿಟ್ಟು ಹಿಡಿಬೇಡ್ರಿ, ಜಾಸ್ತಿ ಹೂರಣನೂ ಬೇಡ. ಒಂದು ಲಿಮಿಟ್ನಾಗ. ಭಾಳ ಬರೀ ಹೂರಣ ಆದ್ರೂ ಅಷ್ಟು ಚಂದ ಅನ್ಸಲ್ಲ, ಸ್ಟಫಿಂಗ್ ಬರೀ ಆಲೂ ಇದ್ರೂ. ಎರಡು ನೋಡಿಕೊಂಡು ನಿಮಗೆ ಟೇಸ್ಟಿಗೆ ತಕ್ಕಂಗೆ ನೋಡಿಕೊಂಡು ಮಾಡಿರಿ. ಉಳ್ಳಿ ಮೊದಲು ತೊಗೋತೀವಲ್ಲ, ಚಪಾತಿಗೆ ಹೆಂಗೆ ಮೊದಲಿಗೆ ಹಿಟ್ಟು ಹಚ್ಕೊತೀವಲ್ಲ ಹಂಗೆ ಹಿಟ್ಟು ಹಚ್ಕೊಂಡು ಅಗಲ್ ಮಾಡ್ಕೋರಿ, ಅಂದ್ರೆ ನೀಟಾಗಿ ಬರ್ತಾವೆ ನೋಡ್ರಿ. ಆಮೇಲೆ ಏನು ಹಿಟ್ಟು ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಕೆಳಗಡೆಗೆ ಎಣ್ಣೆ ಪ್ಯಾಕೆಟ್ ಇರ್ತದಲ್ಲ ಅದನ್ನೇ ಕಟ್ ಮಾಡಿ ತೊಗೊಂಡಿನಿ. ನೀವು ಬೇಕಿದ್ರೆ ಹೋಳಿಗೆ ತಗಡಿರ್ತದಲ್ಲ ಅದರಲ್ಲೂ ಮಾಡ್ಬೋದು, ಬೇರೆ ಪ್ಲಾಸ್ಟಿಕ್ ಕವರ್ ಇರ್ತಾವಲ್ಲ ಅದರಲ್ಲೂ ಕೂಡ ಮಾಡ್ಬೋದು ನೋಡ್ರಿ. ಈಗ ಪರೋಟ ಲಟ್ಟಿಸ್ಕೊಂಡು ರೆಡಿ ಆಗೈತಿ. ಇದಕ್ಕೆ ಬೇಕಿದ್ರೆ ನೀವು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಒತ್ತಬೇಕು ನೋಡ್ರಿ. ಅಂದ್ರೆ ಆಲ್ರೆಡಿ ನಾವು ಬಹಳಷ್ಟೇ ಹಾಕಿವಿ ಸ್ಟಫಿಂಗ್ ಒಳಗೆ. ಇನ್ನೂ ಚೆಂದಾಗೆ ಕಾಣಿಸ್ಬೇಕಂದ್ರೆ ಇನ್ನೂ ಸ್ವಲ್ಪ ಮೇಲೆ ಹಸಿ ಕೊತ್ತಂಬರಿ ಹಾಕಿ ಸ್ವಲ್ಪ ಮೆತ್ತಗೆ ಒತ್ತಿ ಹಂಚ ಮೇಲೆ ಹಾಕಿ ಬೇಯಿಸ್ಕೋಬೇಕು ನೋಡ್ರಿ. ನಮ್ಮ ಆಲೂ ಪರೋಟ ಈಗ ರೆಡಿ ಆಗೈತಿ ನೋಡ್ರಿ. ಈ ರೀತಿ ಬೇಯಿಸ್ಕೋಬೇಕು, ಕಲರ್ ಈ ರೀತಿ ಬರ್ಬೇಕು ನೋಡ್ರಿ, ಅಂದ್ರೆ ಮಸ್ತ್ ಆಗ್ತಾವೆ ಆಲೂ ಪರೋಟ. ಬಿಳಿ ಇತ್ತಂದ್ರೆ ಅಷ್ಟು ಟೇಸ್ಟ್ ಆಗಲ್ಲ. ಈಗೆಲ್ಲರೂ ಹುಡುಗರೆಲ್ಲ ತಿಂದು ಹೋಗ್ಯಾರ, ಅವ್ರಿಗೆ ಕಳಿಸಿದಾದ್ಮೇಲೆ ಮತ್ತೆ ನೆಕ್ಸ್ಟ್ ಟ್ರಿಪ್ ಚಾಲು ಆಗೈತಿ ಮನ್ಯಾಗಿನವ್ರಿಗೆ. ಆಲೂ ಪರೋಟ ಮಾಡಾಕತ್ತೀನಿ. ಇನ್ನೂ ಡಿಟೇಲ್ ಆಗಿ ಹ್ಯಾಂಗೆ ಬೇಯಿಸ್ಕೋಬೇಕು ಅಂಥೇಳಿ ಚಾನಲ್ನೊಳಗೆ ಸೆಪ್ರೇಟಾಗಿ ಅಪ್ಲೋಡ್ ಮಾಡಾಕತ್ತೀನಿ, ಅದರಲ್ಲಿ ನೀವು ಚೆಕ್ ಮಾಡ್ಕೊರಿ. ಇದರಲ್ಲಿ ಭಾಳ ಲೆಂಗ್ದಿ ಆಗಿಬಿಡ್ತೈತಿ, ಅದ್ರ ಸಲುವಾಗಿ ಜಸ್ಟ್ ಹೈಲೈಟ್ ಥರ ನಿಮಗೆ ತೋರಿಸಿನಷ್ಟೇ. ಮತ್ತು ನಮ್ಮ ಮನೆಯಾಗೆ ಎಲ್ಲರಿಗೂ ಆಲೂ ಪರೋಟ ಇಷ್ಟ ನೋಡ್ರಿ. ಹುಡುಗರು ಇಷ್ಟಪಟ್ಟು ತಿಂತಾರೆ ಮತ್ತು ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಆದರೆ ಸ್ವಲ್ಪ ಮಾಡೋದೇ ಭಾಳ ತ್ರಾಸ ಆಕೈತಿ ನೋಡ್ರಿ. ಒಂದು 10 ಮಂದಿ ಆಗ್ತೀವಲ್ಲ, ಸ್ವಲ್ಪ ಟೈಮ್ ಭಾಳ ತೊಗೋತೈತಿ. ಮುಗಿಯಕ್ಕೆ ಬಂದಂಗೆ ವಜ್ಜಾಕೈತಿ ನೋಡ್ರಿ. ಎಲ್ಲರೂ ಸಣ್ಣ ಇರ್ತಾವಲ್ಲ 2-3 ಆಲೂ ಪರೋಟ ತಿಂತಾರೆ ಆರಾಮಾಗಿ. ನೀವು ಒಮ್ಮೆ ಮಾಡಿ ನೋಡ್ರಿ ಈ ರೀತಿ ಆಲೂ ಪರೋಟ. ಅದ್ರ ಜೊತೆಗೆ ಚಟ್ನಿ ಮಾಡೋದು ಮಾತ್ರ ಮರಿಬೇಡ್ರಿ, ಯಾಕಂದ್ರೆ ಭಾರಿ ಟೇಸ್ಟಾಗಿ ಆಗ್ತೈತಿ ಆಲೂ ಪರೋಟ ಜೊತೆ. ಮತ್ತು ನೀವು ಅದನ್ನು ಬೇರೆದ್ರ ಜೊತೆ ಬಿಸಿ ಅನ್ನ, ತುಪ್ಪ ಮತ್ತು ಟೊಮೆಟೊ ಚಟ್ನಿ ಹಚ್ಕೊಂಡು ಉಂಡ್ರಿ ಅಂದ್ರೆ ಅಮೃತ ನೋಡ್ರಿ. ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ಅದನ್ನು ಕೂಡ. ನಮ್ದು ಆಲೂ ಪರೋಟ ಎಲ್ಲ ಮುಗಿದಾದ್ಮೇಲೆ ಫುಲ್ ಸುಸ್ತಾಗಿತ್ತು. ನಾವು 2 ಆಲೂ ಪರೋಟ ತಿಂದು ನಿಂತೀವಿ ನೋಡ್ರಿ. ಭಾರಿ ಟೇಸ್ಟಾಗಿದ್ದು. ಟೊಮೆಟೊ ಚಟ್ನಿ ಅಂತೂ ಭಾರಿ ಆಗಿತ್ತು. ಮುಂದೇನು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಇವತ್ತು, ವ್ಲಾಗ್ ಏನೂ ಮಾಡಿಲ್ಲ. ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ನಾನು.
ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಮತ್ತು ಆಲೂ ಪರೋಟ ರೆಸಿಪಿ, ಟೊಮೆಟೊ ಚಟ್ನಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಈ ವಿಡಿಯೋವನ್ನು. ನಾವು ಪರೋಟ ತಿಂದು ಕಾಫಿ ಕೂಡ ಹಾಕ್ತೀವಿ ನೋಡ್ರಿ, ಯಾಕಂದ್ರೆ ತಲೆ ದಿಮ್ಮನ್ನಾಕತ್ತಿತ್ತು. ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದೊಳಗೆ ಮತ್ತೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಮತ್ತು ಕ್ಯಾಬೇಜ್ ಪಲ್ಯ ರೆಸಿಪಿಯನ್ನು ಕೂಡ ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡೀನಿ, ಅದನ್ನು ಭಾರಿ ಟೇಸ್ಟ್ ಆಗಿತ್ತು ನೋಡ್ರಿ. ಒಂದು ಸರ್ತಿ ಆ ರೀತಿ ಟ್ರೈ ಮಾಡಿ ನೋಡ್ರಿ. ಮೇಲ್ಗಡೆ ಐಕಾರ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಕ್ಯಾಬೇಜ್ ಪಲ್ಯ ರೆಸಿಪಿಯನ್ನು ನೋಡ್ಬೋದು. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಡೈರೆಕ್ಟಾಗಿ ಬರ್ತೈತಿ. ಆವಾಗ ನೀವು ಕ್ಲಿಕ್ ಮಾಡಿ ನೋಡ್ಬೋದು, ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ನನಗೂ ಕೂಡ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ನಿಮ್ಮ ಲೈಕ್ಸ್ಗಳ ಮೇಲೆ, ನಿಮ್ಮ ಕಮೆಂಟ್ಸ್ಗಳ ಮೇಲೆ ನನ್ನ ಮುಂದಿನ ವಿಡಿಯೋಗಳು ನಿರ್ಧಾರ ಆಗ್ತಾವೆ. ಅದ್ರ ಸಂಬಂಧ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.